ಪರಮಾತ್ಮ ಎಲ್ಲಿದ್ದಾನೆ? ನಿಮಗೆಲ್ಲ ಒಂದು ಪ್ರಶ್ನೆ. ಎಲ್ಲಿದ್ದಾನೆ ಭಗವಂತ? ನಿಮ್ಮೊಳಗೆ ಇದ್ದಾನೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ನನ್ನೊಳಗೆ ಆ ಪರಮಾತ್ಮ ಇರುವವರೆಗೂ ಈ ಜೀವ ಭೂಮಿ ಮೇಲೆ ತಿರುಗಾಡುತ್ತೆ. ಈ ದೇಹ ಪರಮಾತ್ಮ ಯಾವಾಗ ಈ ದೇಹವನ್ನು ಬಿಟ್ಟು ಹೋಗ್ತಾನೋ ಅವತ್ತಿಗೆ ಈ ದೇಹ ನಶ್ವರ, ಇದಕ್ಕೆ ಯಾವ ಬೆಲೆನೂ ಇಲ್ಲ. ನೋಡಿ, ಬದುಕಿದ್ದಾಗ ಹೆಸರಿಡಿದು ಕರೀತಾರೆ. ತಿಮ್ಮಕ್ಕವ್ರು ಬಂದ್ರು, ಚೆನ್ನಕ್ಕವ್ರು ಬಂದ್ರು, ನಿಂಗಣ್ಣ ಬಂದ್ರು, ತಿಮ್ಮಣ್ಣ ಬಂದ್ರು ಅಂತಾರೆ ಬದುಕಿದ್ದಾಗ. ಅದೇ ಸತ್ತ ಅಂತ ಸುದ್ದಿ ಗೊತ್ತಾದಾಗ ಏನಂತ ಕರೀತಾರೆ? ಹೆಣ ಎಷ್ಟೊತ್ತಿಗೆ ಬರುತ್ತೆ, ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತೇಳಿ ನೋಡಿ ಆ ಹೆಸರನ್ನ ಮರೆಸಿ ಬರೀ ಕೇವಲ ಹೆಣ ಬಾಡಿ ಅಂತ ಆಗ್ತದೆ ಮನುಷ್ಯ. ಇಂಥ ನಶ್ವರವಾದ ದೇಹಕ್ಕೆ ಅಹಂಕಾರವ್ಯಾಕಪ್ಪ? ತಾಯಿ ತಂದೆ ಮನೆಯಲ್ಲಿ ಇರುವವರೆಗೆ ಮಕ್ಕಳಿಗೆ ಒಂದು ದೊಡ್ಡ ಶಕ್ತಿ ಅಲ್ವಾ? ದೊಡ್ಡ ಶಕ್ತಿ. ಏನೇ ಆಗ್ಲಿ, ಅಪ್ಪ ಹಿಂಗಾಗೋಯ್ತಲ್ಲ ಅಂದ್ರೆ ಹೆದರಬೇಡ ಮಗನೆ, ನಾನಿದ್ದೀನಿ ಅಂತನಪ್ಪ. ಹೆಗಲ ಮೇಲೆ ಕೈ ಮಡಗ್ತಾನೆ, ಧೈರ್ಯ ಹೇಳ್ತಾನೆ. ಅದಕ್ಕೆ ಏನಾದರೂ ಸಾಧನೆ ಮಾಡೋದಿದ್ರೆ ನೀವು ಅಪ್ಪ ಅಮ್ಮ ಇರುವಾಗಲೇ ಸಾಧನೆ ಮಾಡಿ. ಯಾಕೆಂದ್ರೆ ಅವರು ಇದ್ದಾಗ ಹೆಗಲ ಮೇಲೆ ಕೈ ಹಾಕಿ ನಿಮಗೆ ಧೈರ್ಯವನ್ನು ನೀಡ್ತಾರೆ. ಸತ್ತ ಮೇಲೆ ಸಾಧನೆ ಮಾಡೋಕೆ ಹೋದ್ರೆ ನಿಮ್ಮ ಹೆಗಲ ಮೇಲೆ ಯಾರು ಕೈ ಹಾಕಲ್ಲ, ಯಾರು ನಮ್ಮನ್ನ ಬೆಳೆಯೋಕ್ಕೂ ಬಿಡಲ್ಲ ಅಲ್ವಾ? ಆಗ್ಲಿ ಸುಮ್ಮನಿರು ಬಡ್ಡಿ ಮಕ್ಕಳಿಗೆ, ಹೋಗ್ಲಿ ಸುಮ್ಮನಿರು ಬಡ್ಡಿ ಮಕ್ಕಳಿಗೆ, ಅವ್ರ ಹಂಗ ಮೆರೀತಿದ್ರು ಹಿಂಗ ಮೆರೀತಿದ್ರು ಅಂತಾರೆ. ಅಪ್ಪ ಇದ್ರೆ ಯಾರು ಮಾತಾಡಲ್ಲ. ನೋಡಿ, ಒಂದು ಸಣ್ಣ ಘಟನೆ. ತಂದೆ ತೀರೋಗಿದ್ದ, ಅಮ್ಮ ಒಬ್ಬಳೇ ಇದ್ಲು. ಇದನ್ನ ಯಾರು ಕಲಿಬೇಡಿ, ಇದನ್ನ ಕಥೆಯಾಗಿ ಹೇಳ್ತೀನಿ. ಮಕ್ಕಳಿಗೆ ಬುದ್ಧಿವಂತಿಕೆಯಿಂದ ತಿಳಿಸಿ ಹೇಳ್ಕೊಡಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ದೇವರಲ್ಲಪ್ಪ, ತಂದೆ ತಾಯಿನೂ ದೇವರು ಕಣೆಯ ಅಂತ ಮಕ್ಕಳಿಗೆ ತಿಳಿಸಿ ಒಂಚೂರು ಹೇಳ್ಕೊಡಿ ಅವ್ರಿಗೆ. ಇವತ್ತು ತಂದೆ ತಾಯಿ ಬೀದಿಲ್ ನಿಂತವ್ರು ಕಂಡ್ರವ, ಚುಂಚನಗಿರಿ ಬೀದಿಲ್ ನೋಡಿ ದೋಸೆ ಹಿಡ್ಕೊಂಡು ಒಂಚೂರು ಅನ್ನ ಕೊಡ್ರಪ್ಪ ನಿಂತವ್ರು ಕೆಲವು ಅನ್ಸು. ಯಾರಿಗಾಗಿ? ಅವ್ರಿಗೋಸ್ಕರ ಅಲ್ಲ, ಮಕ್ಕಳಿಗೊಂಚೂರು ತಿನ್ನಿಸ್ಬೇಕಣಪ್ಪ ಅಂತ. ತಾಯಿ ಅಂಥ ಹೃದಯವಂತ ತಾಯಿ ಅವಳು. ಇಬ್ರು, ಒಬ್ಬ ಮಗ ಒಬ್ಬ ಮಗಳು ಇದ್ಲು. ಆ ತಾಯಿಗೆ ಏನಾಯ್ತು, 8 ಎಕರೆ ಜಮೀನಿದೆ. ಅವಳೊಂದು ಮಗನಿಗೆ ಹೇಳಿದ್ಲು, ಅಪ್ಪ ನಿನ್ ತಂಗಿಗೂ ಗಂಡ ಸತ್ತೋಗ ಅನ್ಕನ್ ಮಗನೇ, ಅಲ್ಲೂ ಯಾರು ದಿಕ್ಕಿಲ್ಲ. 8 ಎಕರೆಲಿ 6 ಎಕರೆ ನೀನ್ ಮಡಿಕೋ, 2 ಎಕರೆ ಅವಳು ಕೊಟ್ಬಿಡ್ಲ. ಬೇಡ, 7 ಎಕರೆ ನೀನೇ ಮಡಿಕಪ್ಪ, 1 ಎಕರೆ ಕೊಟ್ಬಿಡೋ, ಹೆಂಗೋ ಜೀವನ ಮಾಡ್ಕಲಿ. ಆಗುದಿಲ್ಲ, ನನಗೂ 8 ಎಕರೆನೇ ಬೇಕು ಅಂದ ಮಗ. ಏನು ಜೂಜು ಇಸ್ಪೇಟು ಕುಡ್ತಾ ಎಲ್ಲ ಶುರು ಮಾಡ್ಕೊಂಡವನ ಮಗ. ಅವರವ್ವ ಏನು ಮಾಡಿದ್ಲು, ಎಲ್ಲರನ್ನು ಸೇರಿಸಿ, ನ್ಯಾಯಗಾರರನ್ನು ಸೇರಿಸಿ ತೀರ್ಮಾನ ಮಾಡಿಸಿದ್ರು. ಏನೋ, ಮಗಳಿಗೆ 1 ಎಕರೆ ಜಮೀನು ಕೊಟ್ಬಿಡುದು, ಮಗನಿಗೆ 7 ಎಕರೆ ಜಮೀನು ಇಟ್ಕೊಂಡು ವ್ಯವಸಾಯ ಮಾಡಿ ಸಾಕಲ್ವಪ್ಪ. ಅದಕ್ಕಿಂತ ರಕ್ತ ಹಂಚ್ಕ ಹುಟ್ಟಿಲ್ವ ಅವ್ರವ್ವ ಆ ಮಗಳು. ಸ್ವಲ್ಪ ದಿನ ಕಳೀತು, ಅವರವ್ವ ಸತ್ತೋಗ್ಬಿಟ್ಲು. ಒಪ್ಪ ಮಾಡಬೇಕು. ಮಗ ಏನು ಮಾಡ್ದ, ನಮ್ಮವನ ನನ್ನ 7 ಎಕರೆ ಜಮೀನು ಅದರ ಅದ್ರೊಳಗೆ ಹಾಕುವಂಗಿಲ್ಲ, 1 ಎಕರೆ ನನ್ನ ತಂಗಿ ಕೊಟ್ಟದಲ್ಲ ಅಲ್ಲೇ ಹೋಗಿ ಹಾಕಳಿ, ನಮ್ಮ ಹೊಲತಕ್ಕೆ ಬರಬೇಡಿ ಅಂದ. ಲೋ, ಅದು ಗದ್ದೆ ಇಳ್ಕತ್ತದೆ ಕಣೋ, ಅಲ್ಲಿ ನೀರು ತುಂಬ್ಕತ್ತದೆ, ಗುಂಡಿ ತೋಡಕಾದ್ದ, ಸೌದೆಯಾಗಿ ಸುಡುಕಾದ್ದೇನೋ, ನಿಂದಾರು ಒಂಚೂರು ಎತ್ತರಲ್ಲಿ ಬೋರೆಲ್ಲ ಅದೇ ಒಂಚೂರು ಸುಡಲ್ಲ ಅವಕಾಶ ಮಾಡಿಕೊಡಪ್ಪ. ಆಗುದಿಲ್ಲ, ಅದು 1 ಎಕರೆ ನನ್ನ ಹೆಸರಿಗೆ ಬರ್ಕೊಟ್ಬಿಡ್ಲಿ, ನಮ್ಮ ಅವನು ಸಹ ಸಂಸ್ಕಾರ ಮಾಡ್ತೀನಿ ಎಂದ ಮಗ. ನೋಡಿ, ನೆನ್ಪಿಟ್ಕೊಳ್ಳಿ ಮಕ್ಕಳು ಯಾವ್ಯಾವ ರೀತಿ ಇದ್ದಾರೆ ಅಂತ. ಒಂದು ದಿನ ಪೂರ್ತಿ ಹೆಣ ಬೀದಿಲೇ ನಿಂತಿದೆ, ಒಪ್ಪ ಮಾಡೋಕ್ಕಾಗ್ಲಿಲ್ಲ. ಕೊನೆಗೆ ಪೊಲೀಸ್ನವ್ರು ಬಂದು ತೀರ್ಮಾನ ಮಾಡಿ, ಆ ಮಗಳು ಕೊಟ್ಟಿದ್ರಲ್ಲ ಜಮೀನು, ಅದರಲ್ಲೇ ಒಂಚೂರು ಮಣ್ಣಿಗಿಣ್ಣ ಟ್ರ್ಯಾಕ್ಟ್ರಲ್ಲಿ ಒಡಿಸಿ ಆ ಅಮ್ಮನ ಅಲ್ಲೇ ಒಪ್ಪ ಮಾಡಿದಂತೆ. ಇಷ್ಟೆಲ್ಲ ಆಗೋಯ್ತು. ತಂಗಿ ಮನಸ್ಸಲ್ಲಿ ಏನು ಅನ್ಕೊಳ್ಳಿಲ್ಲ. ಮಾರ್ಲಮ್ಮಿ ಹಬ್ಬ ಬಂತು, ನಮ್ಮವ್ವ ನಮ್ಮ ಅಪ್ಪನಿಡ ಕೈ ಮುಕ್ಕ ಬರುಮ ಅಂತ ಆ ತಾಯಿ ಮನೆಗೆ ಬಂದ್ಲು. ಯಾರ ಮನೆಗೆ? ಅಣ್ಣನ ಮನೆಗೆ ಬಂದ್ಲು. ಈ ಅತ್ತಿಗೆ ಇದ್ದವಳು ಏನ್ ಮಾಡಬೇಕು, 1 ಎಕರೆ ಜಮೀನು ಇಸ್ಕೊಳ್ಳೋದಲ್ದೆ ನಮ್ಮಟ್ಟಿಗೆ ಬಂದು ಹಾಳು ಮಾಡಕ್ ಬಂದಿದೆ ಮುಂಡೆ ಅಂತ ಎಡಗಾಲಲ್ಲಿ ಎಗರಿಸಿ ಅದು ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಅಣ್ಣ ನಿನ್ನವನಾದರೂ ಅತ್ತಿಗೆ ನಿನ್ನವಳೇನೆ,
ಅದಕ್ಕೆ ಹೇಳೋದು ಅಣ್ಣ ನಿನ್ನವನ ಆಗಿರ್ಬೋದೇನೋ, ಆದ್ರೆ ಅತ್ತಿಗೆ ನಿನ್ನವಳಾಗೋದಿಲ್ಲ. ಹೊರಗಡೆ ಬಿದ್ದಂತ ತಂಗಿ ಕಣ್ಣೀರಾಗ್ತಾ ಹೇಳ್ತಾ ಇದ್ದಾಳೆ, 2 ಮಕ್ಕಳನ್ನ ಎತ್ಕೊಂಡು ಹೇಳ್ತಾ ಇದ್ದಾಳೆ, ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರ್ದು ಕಣಪ್ಪ ಹೆಣ್ಣು ಮಕ್ಕಳು. ಅಣ್ಣ ಚೆನ್ನಾಗಿ ನೋಡ್ಕೊಂಡ್ರೆ ಹೋಗೋಣ, ಅತ್ತಿಗೆ ಪಾತ್ರೆ ಮೇಲೆ ಪಾತ್ರೆ ಎತ್ತಾಕಿದ್ರೆ ಯಾರು ಹೋಗೋಕ್ ಮನಸ್ಸು ಬಂದದಲ್ವಾ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳವ್ವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ಮಕ್ಕಳ ಬಡತನ ಸಂಸಾರ ನನ್ನ ನಸಿಬದಾಗ, ಏನ ಮಾಡಲಿ ಬರೆದು ಕಳಿಸ್ಯಾನ ಕರುಣೆ ಇಲ್ಲ ಶಿವಗ. ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ನಸಿಬದಾಗ, ಏನ ಮಾಡಲಿ ಬರೆದು ಕಳಿಸ್ಯಾನ ಕರುಣೆ ಇಲ್ಲ ಶಿವಗ. ಸಿರಿಯ ತವರಿನ ತುತ್ತು ಕೂಳಿಗೆ ನಾವೋಗಿರಲಿಲ್ಲ, ಸಿರಿಯ ತವರಿನ ತುತ್ತು ಕೂಳಿಗೆ ನಾವೋಗಿರಲಿಲ್ಲ. ಕರಳು ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆನಲ್ಲ ಅವ್ವಾ, ಕರಳು ತಡೆಯದೆ ಅಣ್ಣನ ಮನೆಗೆಂದು ಹೊರಟು ಬಂದೆನಲ್ಲ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ಎಲ್ಲ ಬಾಳು ಕೇಳವ್ವ. ನೆತ್ತಿಯ ಮ್ಯಾಲ ಬಿಸಿಲು ಬಂದಿತ್ತು ಮಕ್ಕಳು ಚಡಪಡಿಸಿ, ನೀರಿಗಾಗಿ ಕಣ್ಣೀರ ಹಾಕುತ್ತಾ ಅತ್ತಾವ ಪುಟಿ ಪುಟಿಸಿ. ನೆತ್ತಿಯ ಮ್ಯಾಲ ಬಿಸಿಲು ಬಂದಿತ್ತು ಮಕ್ಕಳು ಚಡಪಡಿಸಿ, ನೀರಿಗಾಗಿ ಕಣ್ಣೀರ ಹಾಕುತ್ತಾ ಅತ್ತಾವ ಪುಟಿ ಪುಟಿಸಿ. ಹುಟ್ಟಿ ಬೆಳೆದ ನನ್ನ ತವರಲ್ಲೀಗ ನೀರಿಗೂ ಗತಿ ಇಲ್ಲ, ಹುಟ್ಟಿ ಬೆಳೆದ ನನ್ನ ತವರಲ್ಲೀಗ ನೀರಿಗೂ ಗತಿ ಇಲ್ಲ.
ಬಾ ನನ್ನ ಮಗಳೇ ಯಾವಾಗ ಬಂದೆಂತ ಕರೆಯುವ ಕರುಳಿಲ್ಲ.